ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದಲ್ಲಿರುವ ಬೆಳಗಾವಿ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಕೃಷಿ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡದ ಬೆಳಗಾವಿ ಉಪವಿಭಾಗಾಧಿಕಾರಿ ಸರ್ಕಾರಿ ಕಾರು ಹಾಗೂ ಕಚೇರಿಯಲ್ಲಿ ಕಂಪ್ಯೂಟರ್ ಸೀಸ್ ಮಾಡಿದ ಘಟನೆ ಮಂಗಳವಾರ ನಡೆದಿದೆ. ಕಳೆದ 2010ರಲ್ಲಿ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಕೃಷಿ ಜಮೀನು ಭೂಸ್ವಾಧೀನ ಪಡೆದುಕೊಂಡ ವಿಶೇಷ ಭೂಸ್ವಾಧೀನ ಅಧಿಕಾರಿ ಇಲ್ಲಿಯವರೆಗೆ ಯಾವುದೇ ರೀತಿ ರೈತರಿಗೆ ಪರಿಹಾರ ನೀಡಿರಲಿಲ್ಲ. ಆದ್ದರಿಂದ ಬೆಳಗಾವಿ 3ನೇ ದಿವಾನಿ ನ್ಯಾಯಾಲಯದ ಆದೇಶದ ಮೇರೆಗೆ ಬೆಳಗಾವಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿನ ಕಂಪ್ಯೂಟರ್ ಹಾಗೂ ಸರ್ಕಾರಿ ಕಾರನ್ನು ಸೀಸ್ ಮಾಡಲಾಯಿತು. ಕಳೆದ 16 ವರ್ಷದ ಹಿಂದೆ ಭೂಸ್ವಾಧೀನ ಪಡಿಸಿಕೊಂಡಿದ್ದಾರೆ. 2 ವರ್ಷದ ಹಿಂದೆ ನ್ಯಾಯಾಲಯ 6 ಜನ ರೈತರಿಗೆ ಪರಿಹಾರ ನೀಡಬೇಕು ಎಂದು ಸೂಚನೆ ನೀಡಿದೆ ಎಂದು ನ್ಯಾಯವಾದಿ ಎಸ್.ಎಸ್. ಶೆಟ್ಟರ್ ಹೇಳಿದರು. ಸಾಂಬ್ರಾ ವಿಮಾನ ನಿಲ್ದಾಣ ಅಭಿವೃದ್ಧಿ ಸಲುವಾಗಿ ಭೂಮಿಯನ್ನು ಎಕ್ವಿಜಿಷನ್ ಮಾಡಿದ್ರು. 2010ರಲ್ಲಿ ಎಕ್ವಿಜಿಷನ್ ಮಾಡಿದ್ರು. 2010ರಿಂದ ಇಲ್ಲಿವರೆಗೆ ಯಾವುದೇ ರೀತಿ ಪರಿಹಾರ ಧನವನ್ನು ಕೊಟ್ಟಿರಲಿಲ್ಲ. ನಾವು ಕೋರ್ಟಿಗೆ ಹೋಗಿ ಕೋರ್ಟ್ನಿಂದ ಜಪ್ತಿ ವಾರಂಟ್ ಇದ್ರೂ ಸಹ ಭೂಸ್ವಾಧೀನ ಅಧಿಕಾರಿಗಳು ಯಾವುದೇ ಪರಿಹಾರ ಧನವನ್ನು ತುಂಬಿರಲಿಲ್ಲ. ಆದ್ದರಿಂದ ಮಾನ್ಯ ನ್ಯಾಯಾಲಯದವರು ಜಪ್ತಿ ವಾರಂಟ್ ಅನ್ನು ಇಶ್ಯೂ ಮಾಡಿದ್ರು. ಆ ಪ್ರಕಾರವಾಗಿ ಜಪ್ತಿ ವಾರಂಟ್ ಪ್ರಕಾರ ನಾವು AC ಅವರ ವೆಹಿಕಲ್ ಅನ್ನು ಜಪ್ತಿ ಮಾಡಲೇ. ಕೃಷಿ ಜಮೀನು, ರೈತರು ಕೃಷಿ ಜಮೀನುಗಳನ್ನ ತಗೊಂಡಿದ್ರು. ಆದ್ರೆ ಇಲ್ಲಿವರೆಗೆ ಪರಿಹಾರ ಧನ ಕೊಟ್ಟಿಲ್ಲ. 16 ವರ್ಷ ಆಯ್ತು. ಈಗ 40,320 ರೂಪಾಯಿ ಪರ್ ಗುಂಟೆಗೆ ಅಂತ ಕೋರ್ಟ್ ನಿಂದ ಆರ್ಡರ್ ಆಗಿದೆ. ಬಟ್ ಇಲ್ಲಿವರೆಗೆ ತುಂಬಿಲ್ಲ. 2 ವರ್ಷ ಆಯ್ತು. ಈಗ ಜಜ್ಮೆಂಟ್ ಆಗಿ 2 ವರ್ಷ ಆಯ್ತು. 2 ವರ್ಷ ಆದ್ರೂ ಯಾವುದೇ ದುಡ್ಡು ತುಂಬಿಲ್ಲ. ಈಗ ಲೆಕ್ಕಕ್ಕೆ ನೋಡಿದ್ರೆ ಈ ಕೋರ್ಟ್ ಆದೇಶದ ಪ್ರಕಾರ ನೋಡಿದ್ರೆ ಬಡ್ಡಿ ದನ ಮತ್ತೆ ಎಲ್ಲ ಸೇರಿ 46 ಲಕ್ಷ ಚಿಲ್ಲರ ಸಮಥಿಂಗ್ ಅದ ರೀ. ಅಲ್ಲಿ ಅಷ್ಟು ಅಮೌಂಟ್ ಈಗ ಭೂ ಸ್ವಾಧೀನ ಅಧಿಕಾರಿಗಳು ತುಂಬಬೇಕಾಗಿದೆ. ಆದ್ರೆ ತುಂಬಿಲ್ಲ. ಎಷ್ಟು ಜನ ರೈತರಿಗೆ ಇದರಲ್ಲಿ 6 ಜನ ರೈತರಿದ್ದಾರೆ. ಹಾ, 2 ಕೇಸ್ ಇದಾವೆ. 2 ಕೇಸಲ್ಲಿ 6 ಜನ ಇದ್ದಾರೆ. ಒಂದ್ ಕೇಸಲ್ಲಿ 2 ಜನ ಇದ್ದಾರೆ. ಇನ್ನೊಂದ್ ಕೇಸಲ್ಲಿ 4 ಜನ ಇದ್ದಾರೆ. ನಾವು ಕಂಪ್ಯೂಟರ್ ಮತ್ತೆ AC ಅವರು ವಾಹನ ಜಪ್ತಿ ಮಾಡಿದ್ವಿ. ಎಸ್.ಎಸ್. ಶೆಟ್ರ್, 3ನೇ ಹೆಚ್ಚುವರಿ ದಿವಾನಿ ನ್ಯಾಯಾಲಯ, ಬೆಳಗಾವಿ. ವಿನೋದ್ ಕೋಳ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.